ಮುಸ್ಲಿಂ ಧರ್ಮಗುರುಗಳು ಹೋಗ್ಬಿಟ್ಟು ಪಾಪ ಅವನಿಗೆ ಮದುವೆ ಆಗುವಂಥ ಆಸೆ ಆಗಿದೆಯೇನೋ ಹುಡುಕಿ ಕೊಡ್ರಿ. ಎಷ್ಟೋ ಜನ ಬುರ್ಕ ಹಾಕೊಂಡು ಓಡಾಡ್ತಾ ಇರ್ತಾರೆ, ಇನ್ನೂ ಮದುವೆ ಆಗಿಲ್ಲ. ಮದುವೆ ಮಾಡಿ ಕೊಡಿ ಆ ಪ್ರೊಫೆಸರ್ಗೆ, ಅಷ್ಟೊಂದು ಆಸೆ ಇದ್ರೆ. ಇದಕ್ಕೆಲ್ಲ ಏನಾಗ್ಬಿಟ್ಟಿದೆಯೇನೋ. ಇನ್ನು ವಾಪಸ್ ಬರೋಣ ಈಗ ಜನರಿಗೆ ಆಗ್ತಾ ಇರುವಂಥ ಸಮಸ್ಯೆ ವಿಚಾರದಲ್ಲಿ. ರಾಜ್ಯದಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ಅಭಾವ ಮುಂದುವರಿತಾ ಇದೆ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಇದೆ. ಕಮರ್ಷಿಯಲ್ ಅಂತೂ ವಿಪರೀತವಾಗಿದೆ. ಬಟ್ ಗೃಹ ಬಳಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಜನರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೆಲವು ಭಾಗಗಳಲ್ಲಿ ಆ ಸಮಸ್ಯೆ ಆಗ್ತಾ ಇದೆ. ಗದಗ ಜಿಲ್ಲೆಯಲ್ಲೂ ಕೂಡ ಈ ಪರಿಸ್ಥಿತಿ ಇದೆ. ನರಗುಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡಿದ್ದಾರೆ. ಊಟ ನಿದ್ದೆ ಬಿಟ್ಟು ನಸುಕಿನಿಂದಲೇ ಖಾಲಿ ಸಿಲಿಂಡರ್ ಸಮೇತವಾಗಿ ಕ್ಯೂ ನಿಂತ್ಕೊಂಡಿದ್ದಾರೆ. ಗ್ರಾಮೀಣ ಭಾಗದ ಜನ ಕೂಡ ಸಿಲಿಂಡರ್ಗಾಗಿ ಗೋಳಾಡ್ತಾ ಇದ್ದಾರೆ. ಕಾರಣ, ನಗರ ಪ್ರದೇಶದಲ್ಲಿ 25 ದಿನಕ್ಕೊಂದ್ಸಲ ಬುಕಿಂಗ್ ಆದ್ರೆ ಗ್ರಾಮೀಣ ಭಾಗದಲ್ಲಿ 45 ದಿನಕ್ಕೊಂದ್ಸಲ ಬುಕಿಂಗ್ ಆಗುತ್ತೆ. ನೆನಪಲ್ಲಿರಲಿ ನಿಮಗೆ. ಗ್ರಾಮೀಣ ಭಾಗಕ್ಕೂ ಮತ್ತೆ ನಗರ ಭಾಗಕ್ಕೂ ವ್ಯತ್ಯಾಸ ಇದೆ. ನಗರ ಭಾಗದಲ್ಲಿ 25 ದಿನಗಳಿಗೆ ಸಿಲಿಂಡರ್ ಬುಕ್ ಆಗ್ಬಿಡುತ್ತೆ. ಅವರಿಗೆ 45 ದಿನ ಅಂದ್ರೆ ಒಂದೂವರೆ ತಿಂಗಳಿಗೆ ಒಂದು ಸಿಲಿಂಡರ್ ಅವರಿಗೆ ಸಿಗುತ್ತೆ ಬುಕಿಂಗ್ ಮಾಡೋಕ್ಕೆ. ಒಂದು ಬುಕ್ ಮಾಡಿದ್ರೆ ಅದು ನೆಕ್ಸ್ಟ್ ಮತ್ತೆ ಒಂದೂವರೆ ತಿಂಗಳಿಗೆ ಬುಕ್ ಮಾಡಬೇಕು. ಹಾಗಾಗಿ ದೃಶ್ಯ ನೋಡ್ತಾ ಇದ್ರೆ ಯಾವ ಪರಿಸ್ಥಿತಿ. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ನಾವು ಕೊಡಪಾನಗಳನ್ನು ಇಟ್ಕೊಂಡ್ಬಿಟ್ಟು ನೀರಿಗಾಗಿ ನಿಂತ್ಕೊಳ್ತಾ ಇದ್ದಿದ್ದು ದೃಶ್ಯಗಳು ಕಾಣಿಸಿಕೊಳ್ತಾ ಇತ್ತು. ನಾವು ಇಲ್ಲಿಯವರೆಗೂ ನೋಡ್ಕೊಂಡು ಬಂದಿದ್ದು ಕೊಡಪಾನಗಳನ್ನು ಇಟ್ಕೊಂಡು ಕಾಯ್ತಾ ಇದ್ರು ನೀರಿಗೋಸ್ಕರ. ಆದರೆ ಈಗ ಸಿಲಿಂಡರ್ ಇಟ್ಕೊಂಡ್ಬಿಟ್ಟು ಗ್ಯಾಸ್ ತುಂಬಿಸ್ಕೊಳ್ಳೋಕೆ ಕಾಯ್ತಾ ಇದ್ದಾರೆ. ಸಮಯ ಹೇಗೆ ಬದಲಾಗುತ್ತೆ, ಯಾವ ರೀತಿಯಾಗಿ ಬದಲಾಗುತ್ತೆ. ಹಾಗಾದ್ರೆ ಮಾತ್ರ ನೀರಿಗೆ ಹಾಹಾಕಾರ ಇಲ್ವಾ? ಪ್ರಿಫರೆನ್ಸ್ ಈಗ ಗ್ಯಾಸಿಗೆ ಬರ್ತಾ ಇದೆ. ಕುಡಿಯೋ ನೀರಿಗೆ ಈಗ ಸದ್ಯಕ್ಕೆ ಯಾವುದೇ ರೀತಿ ಅಂತ ಎಲ್ಲೂ ಸಮಸ್ಯೆಗಳಾಗಿಲ್ಲ. ಬಟ್ ಗ್ಯಾಸಿಗೆ ಮಾತ್ರ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟಿದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಗ್ರಾಮೀಣ ಭಾಗಗಳಲ್ಲಿ 45 ದಿನಕ್ಕೆ ಒಂದು ಸಿಲಿಂಡರ್ ಕೊಡ್ತಾ ಇರೋದ್ರಿಂದ ಪರಿಸ್ಥಿತಿ ಈ ಥರ ಹೋಗಿದೆ. ಒಂದೂವರೆ ತಿಂಗಳಿಗೆ ಒಂದು ಸಿಲಿಂಡರ್ ಸಿಗುತ್ತೆ ಅವರಿಗೆ. ನಗರ ಪ್ರದೇಶದಲ್ಲಿ 25 ದಿನಕ್ಕೆ ಸಿಗುತ್ತೆ. ನಗರ ಪ್ರದೇಶಕ್ಕೂ ಅಲ್ಲಿಗಿರುವಂಥ ವ್ಯತ್ಯಾಸ 20 ದಿನ ವ್ಯತ್ಯಾಸ ಇಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಭೀಮನಗೌಡ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಗದಗ ಪ್ರತಿನಿಧಿ. ಭೀಮನಗೌಡ, ಈಗ ಗದಗ್ನಲ್ಲಿ ಕೆಲವು ಭಾಗಗಳಲ್ಲಿ ಮಾತ್ರನಾ ಇಲ್ಲ ಎಲ್ಲಾ ಏಜೆನ್ಸಿಗಳಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಕಾಣಿಸ್ತಾ ಇದೆಯಾ? ಹೌದು ಅರುಣ್ ಬಡ್ಗರ್, ಇದು ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಕಂಡು ಬರುವಂತಹ ದೃಶ್ಯ. ನರಗುಂದ ಪಟ್ಟಣದಲ್ಲಿ ನರಗುಂದ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದ ಜನರು ಈ ಒಂದು ಇಂಡಿಯನ್ ಸಿಲಿಂಡರ್ ಗ್ಯಾಸ್ಗಾಗಿ ಇಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಸಿಲಿಂಡರ್ ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಹೀಗಾಗಿ ಬೆಳಗಿನ ಜಾವ 5 ಗಂಟೆಯಿಂದನೇ ಜನ ಬಂದು ಒಂದು ಸರದಿ ಸಾಲಿನಲ್ಲಿ ನಿಂತು ಆ ಸಿಲಿಂಡರ್ ತಗೊಂಡು ಹೋಗುವಂತ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಈ ಒಂದು ನರಗುಂದ ಸಿಟಿ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಈ ಒಂದು ಗ್ಯಾಸ್ನ ಹಾಹಾಕಾರ ಶುರುವಾಗಿರುವಂತದ್ದು. ಕಳೆದ 4-5 ದಿನಗಳಿಂದ ಸರಿಯಾಗಿ ಇವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಬುಕ್ಕಿಂಗ್ ಈ ಮೊದಲು ಸುಮಾರು ಒಂದು 21 ದಿನಕ್ಕೆ ಬುಕ್ಕಿಂಗ್ ಆದ ನಂತರ ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು. ಆದ್ರೆ ಈಗ ಆ ಬುಕ್ಕಿಂಗ್ ಮಾಡಕ್ಕೆ ಸುಮಾರು 45 ದಿನ ಬೇಕು. ಬುಕ್ಕಿಂಗ್ ಆದ ನಂತರ ಮೊದಲು 1 ದಿನ ಅಥವಾ 2 ದಿನದಲ್ಲಿ ಆ ಗ್ಯಾಸ್ ಸಪ್ಲೈ ಆಗ್ತಿತ್ತು, ಸಿಲಿಂಡರ್ ಸಪ್ಲೈ ಆಗ್ತಿತ್ತು. ಆದ್ರೆ ಈಗ ಬುಕ್ಕಿಂಗ್ ಆದ ನಂತರ ಕೂಡ ಸುಮಾರು 10 ರಿಂದ 15 ದಿನಗಳ ಕಾಲ ಈಗ ಟೈಮ್ ತಗೊಳ್ತಾ ಇದೆ. ಹಾಗಾಗಿ ಜನರು ಕೂಡ ಈಗ ಹೆಂಗೆ ನಾವು ನೀರಿಗಾಗಿ ನಾವು ಕೊಡಗಳನ್ನ ಸರದಿ ಸಾಲಿನಲ್ಲಿಟ್ಟು ನೀರು ತುಂಬಿಕೊಳ್ತಾ ಇದ್ರು, ಅದೇ ರೀತಿ ಈಗ ಸರದಿ ಸಾಲಿನಲ್ಲಿ ಸಿಲಿಂಡರ್ಗಳನ್ನಿಟ್ಟು ಗ್ಯಾಸ್ಗಳನ್ನು ತುಂಬಿಕೊಂಡು ಹೋಗುವಂತ ಪರಿಸ್ಥಿತಿ ಈ ಒಂದು ನರಗುಂದ ಪಟ್ಟಣದಲ್ಲಿ ನಿರ್ಮಾಣವಾಗಿರುವಂತದ್ದು. ಹಾಗಾಗಿ ಈಗ ಈ ಭಾಗದ ಜನರು ಒಂದ್ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಸರ್ಕಾರ ಹೇಳುತ್ತೆ ಗೃಹ ಬಳಕೆ ಸಿಲಿಂಡರ್ಗಾಗಿ ಯಾವುದೇ ತೊಂದರೆ ಇಲ್ಲ, ಸರಿಯಾಗಿ ಸಪ್ಲೈ ಆಗ್ತಾ ಇದೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಗೃಹ ಬಳಕೆ ಸಿಲಿಂಡರ್ಗೂ ಸಹ ಜನ ಪರದಾಡ್ತಾ ಇದ್ದು, ಸರ್ಕಾರ ಒಂದ್ ಹೇಳುತ್ತೆ, ಆದ್ರೆ ಇಲ್ಲಿ ಪೂರೈಕೆ ಆಗ್ತಾ ಇರೋದು ಮತ್ತೊಂದು ಆಗ್ತಾ ಇದೆ. ಹಾಗಾಗಿ ನಾವು ಏನ್ ಮಾಡೋಣ, ಯಾರಿಗೆ ಹೇಳೋಣ ನಮ್ಮ ಸಮಸ್ಯೆ ಅನ್ನುವಂಥದ್ದು ಇಲ್ಲಿ ಗ್ರಾಹಕರ ಒಂದು ನೋವಿನ ಮಾತುಗಳಾಗಿರುವಂಥದ್ದು. ಅರುಣ್ ಬಡ್ಗೇರ್. ಓಕೆ ಭೀಮನಗೌಡ ಪಾಟೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.